ವೆಲ್ಕಮ್ ಬ್ಯಾಕ್. ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಕಾಡಂಚಿನ ಗ್ರಾಮಸ್ಥರ ಪರಿಸ್ಥಿತಿ ಈಗ ಒಂದು ರೀತಿಯಲ್ಲಿ ಅಯೋಮಯ ಆಗಿದೆ. ಮಹಾಮಳೆಯಿಂದ ನದಿಗಳಲ್ಲಿ ಪ್ರವಾಹದ ಸ್ಥಿತಿ ಉಂಟಾಗಿದೆ. ಕಟ್ಟಿಗೆಯ ಸೇತುವೆಯನ್ನು ನಿರ್ಮಿಸಿ ಆ ಸೇತುವೆ ಮೇಲೆ ಸಾವಿನ ನಡಿಗೆಯನ್ನು ಇಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂಡೂರಿ ನಾಲಾಗೆ ಕಟ್ಟಿಗೆಯ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಇದೇ ಸೇತುವೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಸೇತುವೆ ಮೇಲೆ ಜೀವವನ್ನು ಒಂದು ಕೈಯಲ್ಲಿ ಹಿಡಿದು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೇರಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರ ಪರದಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಎದುರು ಗ್ರಾಮಸ್ಥರು ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಸ್ತೆಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಸೇತುವೆಯನ್ನು ಅಲ್ಲಿನ ಸ್ಥಳೀಯರು ಯಾವ ರೀತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಆದರೆ ಕಾಡಂಚಿನ ಪ್ರದೇಶದಲ್ಲಿ ಇರುವಂಥ ಏನು ಗ್ರಾಮಗಳಿಗೆ ಸರಿಯಾದ ಸಂಪರ್ಕ ಇಲ್ಲ. ಹಾಗಾಗಿ ಏನು ಕಟ್ಟಿಗೆ ಬ್ರಿಡ್ಜ್ಗಳನ್ನು ಅಂದರೆ ಕಟ್ಟಿಗೆ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿಕೊಂಡು ಇದೇ ಒಂದು ಏನು ಬ್ರಿಡ್ಜ್ ಮೇಲೆ ಜನ ಅಂದರೆ ಕಾಡಂಚಿನ ಜನ ಕೂಡ ಓಡಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನೆರಸೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದ್ದೇನೆ. ಇಲ್ಲಿ ಸುಮಾರು 5 ಹಳ್ಳಿಗಳಿಗೆ ಈ ಒಂದು ಬ್ರಿಡ್ಜ್ ಸಂಪರ್ಕ ಕಲ್ಪಿಸುತ್ತೆ. ಅದರಲ್ಲಿ ಪ್ರಮುಖವಾಗಿ ಗೌಳಿವಾಡ ಇರ್ಬೋದು, ನೆರಸೆ ಇರ್ಬೋದು, ಪಾಸ್ತೇಳೆ ಸೇರಿದಂತೆ ಒಟ್ಟು 5 ಗ್ರಾಮಗಳಿಗೆ ಈ ಏನು ಬ್ರಿಡ್ಜ್ ಏನು ಸಂಪರ್ಕವನ್ನು ಕಲ್ಪಿಸುತ್ತೆ. ಇಲ್ಲಿ ಸ್ವತಃ ಜನರೇ ಕೂಡ ಈ ರೀತಿಯಾಗಿ ಅಂದರೆ ಹಗ್ಗವನ್ನು ಕಟ್ಟಿ ಮೇಲೆ ಅದಕ್ಕೆ ಆಧಾರ ಸ್ತಂಭವಾಗಿ ಗಿಡಗಳಿಗೆ ಈ ತಂತಿ ಹಗ್ಗವನ್ನು ಕಟ್ತಾರೆ. ಜೊತೆಗೆ ದೃಶ್ಯದಲ್ಲಿ ಗಮನಿಸ್ಬೋದು, ಇದೇ ಒಂದು ಸೇತುವೆ ಮೇಲೂ ಕೂಡ ಬೈಕ್ ಸಂಚಾರ ಕೂಡ ಮಾಡ್ತಾರೆ. ಜೀವ ಭಯದಲ್ಲೇ ಕೂಡ ಏನು ನಿತ್ಯ ಕೂಡ ಓಡಾಟವನ್ನು ಮಾಡ್ತಾರೆ. ಗರ್ಭಿಣಿ ಮಹಿಳೆ ಇರ್ಬೋದು, ಏನಾರ ಅನಾರೋಗ್ಯ ಸಂಭವಿಸಿದ್ದೇ ಆದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಶಾಶ್ವತ ಆಗಿರುವಂಥ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಅಂದರೆ ಏನು ಸ್ವತಂತ್ರ ಬಂದಾಗಿಂದ ಕೂಡ ಈ ಕಾಡಂಚಿನ ಗ್ರಾಮಗಳು ಒತ್ತಾಯ ಮಾಡ್ತಿದ್ದಾರೆ. ಆದರೆ ಭೀಮಗಢ ಅಭಯಾರಣ್ಯ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಅರಣ್ಯ ಇಲಾಖೆಯವರು ಯಾವುದೇ ರೀತಿಯಾದಂಥ ಅನುಮತಿಯನ್ನು ಕೊಡೋದಿಲ್ಲ. ಹಾಗಾಗಿ ಈ ಪ್ರತಿ ವರ್ಷ ಇದೇ ಸಮಸ್ಯೆ ಆಗುತ್ತೆ ಮತ್ತು ಪ್ರಮುಖವಾಗಿ ಇಲ್ಲಿ ಶಾಲಾ ಮಕ್ಕಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ. ಮಹಿಳೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಲೆನಾಡು ಕರಾವಳಿ ಭಾಗದಲ್ಲಿ ಆಗ್ತಾ ಇರುವ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಪ್ರದೇಶಗಳಲ್ಲಿ ವಸತಿ ಪ್ರದೇಶಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಅದರಲ್ಲೂ ನದಿ ತೊರೆಗಳೆಲ್ಲವೂ ಕೂಡ ಪ್ರವಾಹ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಜನ ಆತಂಕದಲ್ಲೇ ದಿನ ಕಳೆಯುವಂತಾಗಿದೆ. ಅದರಲ್ಲೂ ಕೇವಲ ಕರಾವಳಿ ಮಲೆನಾಡು ಭಾಗ ಮಾತ್ರವಲ್ಲ, ಉತ್ತರದ ಕೆಲ ಜಿಲ್ಲೆಗಳಲ್ಲೂ ಕೂಡ ಮಹಾರಾಷ್ಟ್ರ ಭಾಗಕ್ಕೆ ಹೊಂದಿಕೊಂಡಿರುವ ಜಿಲ್ಲೆಗಳಲ್ಲಂತೂ ಪ್ರತಿ ಬಾರಿ ಮಹಾರಾಷ್ಟ್ರದಲ್ಲಿ ಮಳೆ ಆದಾಗ ಇಲ್ಲಿ ನೆರೆಯ ಹಾವಳಿ. ಅಂಥ ಪರಿಸ್ಥಿತಿಯನ್ನು ಅನೇಕ ಭಾಗಗಳು ಎದುರಿಸ್ತಾ ಇದೆ ಕರ್ನಾಟಕದಲ್ಲಿ. ಅದರಲ್ಲೂ ಹಾವೇರಿ ಕತೆ ನೋಡೋಣ. ಹಾವೇರಿಯಲ್ಲಿ ಅಪಾಯಕ್ಕಾಗಿ ಕಾದು ಕುಳಿತಿರೋ ರೀತಿಯಲ್ಲಿದೆ ಸೇತುವೆ ಮೇಲೇನೆ ಸಾವಿನ ನಡಿಗೆ. ಸಾಕಪ್ಪ ಹಳೆ ಸೇತುವೆ ಸಹವಾಸ ಅಂತಿದ್ದಾರೆ ಜನ, ಆದರೆ ಪರ್ಯಾಯ ಮಾರ್ಗ ಇಲ್ಲ. ಸವಣೂರು ಹಳೆ ಸೇತುವೆಯಿಂದ ಯಾವಾಗ ನಮಗೆ ಮುಕ್ತಿ ಅನ್ನೋದು ಜನರ ಪ್ರಶ್ನೆಯಾಗಿದೆ. ಸವಣೂರಿನಿಂದ ಹಾವೇರಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಇರುವಂಥ ಸೇತುವೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಳೆ ಹೆಚ್ಚಿಗೆ ಆದಾಗ ಆ ನದಿಗಳಲ್ಲಿ ನೀರು ಜಾಸ್ತಿ ಆದಾಗೆಲ್ಲ ಕೂಡ ಈ ಆತಂಕ, ಯಾವಾಗ ಬೇಕಾದರೂ ಬಿದ್ದು ಹೋಗ್ಬೋದು ಸೇತುವೆ, ಅಷ್ಟು ಶಿಥಿಲಾವಸ್ಥೆಯಲ್ಲಿದೆ ಅನ್ನೋ ಆತಂಕದಲ್ಲೇನೆ ಅದ್ರ ಮೇಲೆ ವಾಹನ ಸಂಚಾರ ಆಗ್ತಲೇ ಇರುತ್ತೆ. ಪರ್ಯಾಯ ಮಾರ್ಗವನ್ನು ಕಲ್ಪಿಸಬೇಕು, ಅಟ್ಲೀಸ್ಟ್ ಇದನ್ನು ದುರಸ್ತಿ ಮಾಡಬೇಕು, ಹೊಸ ಸೇತುವೆ ನಿರ್ಮಾಣ ಮಾಡಬೇಕು, ಸತತವಾಗಿ ಆಗ್ರಹ ಇದ್ರೂ ಕೂಡ ಇದಕ್ಕೊಂದು ಶಾಶ್ವತ ಪರಿಹಾರ ಈ ದಿನದವರೆಗೂ ಕೂಡ ಸಿಕ್ಕಿಲ್ಲ. ಈಗ ಹಳೆ ಬ್ರಿಡ್ಜ್ ಸರ್ ಅದು ನ್ಯಾಷನಲ್ ಗಾಡಿ ಒಟ್ಟ ಲೋಕಲ್ ಅಡ್ಡಾಡಕ್ಕೆ ಈ ಮನ್ನಂಗಿ, ಮೆಳ್ಳಗಟ್ಟಿ, ಹುಳ್ಳಿಕುಪ್ಪಿ, ಸವಣೂರು ಹೋಗ್ತಾ ಇರೋ ಗಾಡಿ ರೀ. ಸ್ಕೂಲ್ ಬಸ್ ಹೋಗ್ತಾ ಇಲ್ಲ. ಒಂದಿಟ್ಟು ಅಸ್ತವ್ಯಸ್ತ ಆಗೈತಿ ಬ್ರಿಡ್ಜ್. ಇದು ಭಾಳ ದಿನದ ನಿಂತರ ಹಳೆ ಬ್ರಿಡ್ಜ್ ಸರ್ ಇದು ಅಂತ. ಅದಕ್ಕಾಗಿ ನ್ಯಾಷನಲ್ ಹೈವೇ ಅಥವಾ ಪುರಾತನ ಕಾಲದಾಗ ಆಗಿದ್ರಿ ಅದು ಬ್ರಿಡ್ಜ್. ಆದರೆ ಈಗ ಡ್ಯಾಮೇಜ್ ಆಗೈತಿ ಅದು. ಈಗ ಅಲ್ಲೇ ಗಾಡಿಗಳು ಅಡ್ಡಾಡಕ್ಕೆ ಬರದಂಥ ಪರಿಸ್ಥಿತಿ ಆಗೈತಿ. ಅದಕ್ಕೆ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡ್ಬೇಕಂತ ನಮ್ಮ ಉದ್ದೇಶ ಐತಿ. ಅಲ್ಲಿ ಬಸ್ ಬಿಡಂಗಿಲ್ರಿ, ಅವರು. ಹಾಂ, ಅಲ್ಲಿ ಮನ್ನಂಗಿ, ಮಳ್ಳಗಟ್ಟಿ ಹಿಂಗಾಸಿ ಬರ್ತಾವ್ರಿ. ಇಲ್ಲಿ ಬಿಡಂಗಿಲ್ರಿ, ಯಾಕಂದ್ರೆ ಬ್ರಿಡ್ಜ್ ಡ್ಯಾಮೇಜ್ ಆಗೈತಿ, ಇಲ್ಲೇ ಬಿಡಬಾಡ್ರಿ ಅಂತ ಹೇಳ್ತಾರೆ ರೀ. ಅದಕ್ಕೆ ಹೊಸ ಬ್ರಿಡ್ಜ್ ಮಾಡಿದ್ರೆ ಚಲೋ ಆಗೈತೆ ಅಂತ ನಮ್ಮ ಬ್ರಿಟಿಷರ ಕಾಲಿಂದ ನಿರ್ಮಾಣ ಆಗಿದೆ ಅಂತಕ್ಕಂತಹ ಒಂದು ಸೇತುವೆ ಏನಿದೆ ಅದು
ಕುಣಿಮಲಹಳ್ಳಿ ಅನ್ನುವ ಗ್ರಾಮದಲ್ಲಿರ್ತಕ್ಕಂಥದ್ದು. ಇದು ಈಗಾಗಲೇ ಬಲಭಾಗದಲ್ಲಿ ದೊಡ್ಡದಾದಂತಹ ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಅದರ ಕೆಳಗಡೆ ಹರಿಯುವಂಥ ವರದೆ ಇದೀಗ ಮೈದುಂಬಿ ಹರಿತಾ ಇದ್ದಾಳೆ. ಸಾಕಷ್ಟು ಶಿವಮೊಗ್ಗ ಮತ್ತು ಭದ್ರಾವತಿಗಳಿಂದ ಡ್ಯಾಮ್ನಿಂದ ಬಿಟ್ಟಂಥ ನೀರಿಂದ ಆಗಿರ್ಬೋದು, ಮತ್ತು ಅಕಾಲಿಕವಾಗಿ ಸುರಿಯುತ್ತಿರುವ ರಕ್ಕಸ ಮಳೆಗೆ ಈಗಾಗಲೇ ನೋಡ್ತಿರ್ಬೋದು ವರದಾ ನದಿ ಏನಿದೆ ಕುಣಿಮಲಹಳ್ಳಿಯ ಗ್ರಾಮದಲ್ಲಿರ್ತಕ್ಕಂಥ ವರದಾ ನದಿ ತುಂಬಿ ತುಳುಕ್ತಾ ಇರುವಂಥದ್ದು. ಈಗಾಗಲೇ ಗ್ರಾಮಸ್ಥರು ಎತ್ತು ಎಮ್ಮೆಗಳನ್ನ ಮೈ ತೊಳಿಲಿಕ್ಕೆ ಬಳಕೆ ಮಾಡ್ತಾ ಇದ್ದಂತಹ ಕಿರಿದಾದ ಜಾಗ ಇತ್ತು, ಅದು ಕೂಡ ಈಗ ಬಂದಾಗಿರುವಂಥದ್ದು. ವರದೆ ಮಾತ್ರ ಮೈದುಂಬಿ ಹರಿಯುತ್ತಿರೋದ್ರಿಂದ ಈಗ ಉಳಿದಂಥ ಏನೋ ಹಳೆಯ ಕಾಲದ ಅಂದರೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಂಥ ಸೇತುವೆ ಗಟ್ಟಿಯಾಗಿಲ್ಲ. ಅದಲ್ಲದೆ ಅಕ್ಕಪಕ್ಕದ ಗ್ರಾಮಗಳ ಜನರು ಈಗ ಬಸ್ ಮೇಲೆ ಬರ್ತಾ ಇದ್ರು. ಆದರೆ ಅಲ್ಲಿ ಸಣ್ಣ ಸಣ್ಣ ಟಮ್ ಮತ್ತು ಆಟೋಗಳನ್ನು ಹೊರತುಪಡಿಸಿದರೆ ಯಾವುದೇ ಕಾರುಗಳನ್ನಾಗಿರ್ಬೋದು ಭಾರಿ ಗಾತ್ರದ ವಾಹನಗಳನ್ನು ಬಿಡೋದಿಲ್ಲ ಅಂತ ಹೇಳಿ. ಯಾಕಂದರೆ ಆ ಒಂದು ಸೇತುವೆ ಏನಿದೆ ಸುಮಾರು ದಿನಗಳ ಪುರಾಣಿಕ ಅಂದರೆ ತುಂಬ ದಿನಗಳ ಹಿಂದಿನ ಸೇತುವೆ ಆಗಿರೋದ್ರಿಂದ ಆ ಸೇತುವೆ ಏನಾದರೂ ಸಮಸ್ಯೆ ಆಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಈ ವರದಾ ನದಿ ಮೇಲೆ ಕಟ್ಟಿರುವಂಥ ಕುಣಿಮಲಹಳ್ಳಿ ಗ್ರಾಮದ ಸೇತುವೆ ಇದೀಗ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಸಾರ್ವಜನಿಕರು ಸಾಮಾನ್ಯವಾಗಿ ಓಡಾಟವನ್ನು ನಡೆಸುವುದರ ಮುಖಾಂತರ ಹೊರತುಪಡಿಸಿದರೆ ಭಾರಿ ಗಾತ್ರದ ವಾಹನಗಳನ್ನು ಅಲ್ಲಿ ಬಿಡ್ತಲ್ಲ ಅಂತ ಹೇಳ್ಬೋದು. ತಾವು ದೃಶ್ಯದಲ್ಲಿ ನೋಡ್ತಿದ್ದೀರಿ, ಇದು ಬ್ರಿಟಿಷರ ಕಾಲದ ಅಂದರೆ 75-80 ವರ್ಷಗಳ ಹಿಂದೆ ನಿರ್ಮಾಣ ಆಗಿತ್ತು ಅಂತಕ್ಕಂಥದ್ದು ಇಲ್ಲಿ ಜನರು ಹೇಳುವಂಥ ಮಾತಾಗಿರ್ಬೋದು. ಆದರೆ ಅಲ್ಲೆಲ್ಲ ಈಗ ಗಿಡಗಂಟೆಗಳು ಬೆಳೆದಿರೋದ್ರ ಮುಖಾಂತರ ಆಗಿರ್ಬೋದು, ಇನ್ನು ಕೆಳಗಡೆ ನೀರು ಹರಿತಿರೋದ್ರಿಂದ ಕಲ್ಲುಗಳಿಂದ ನಿರ್ಮಾಣವಾದ ಸೇತುವೆ ಸಮಸ್ಯೆ ಆಗಬಾರ್ದು, ಮುಂದೇನಾದರೂ ಸಮಸ್ಯೆ ಆದರೆ ಇಲ್ಲೇ ಜನರಿಗೆ ಅನಾನುಕೂಲ ಆಗುತ್ತೆ ಅನ್ನುವ ವಿಚಾರ ಮಾಡಿಕೊಂಡು ಇಲ್ಲಿಯ ಜನರಿಗೆ ಆದಮೇಲೆ ಯಾವುದೇ ರೀತಿಯ ವಾಹನಗಳನ್ನು ಓಡಾಡಲಿಕ್ಕೆ ಬಿಡ್ತಲ್ಲ ಅಂತ ಹೇಳ್ಬೋದು. ಇನ್ನಾದರೂ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಏನು ಸೇತುವೆ ನೋಡಿದ್ರಿ ಈ ಸೇತುವೆಯನ್ನು ಸರಿಪಡಿಸಲಿ, ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳ ಬಸ್ಗಳು ಬರಲಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನೋಡಿ, ಹಾಸನ ಸೇರಿ ಮಲೆನಾಡಿನ ಅನೇಕ ಕಡೆ ಸಾಕಷ್ಟು ಮಳೆಯಾಗ್ತಾ ಇದೆ, ರಕ್ಕಸ ಮಳೆಯಾಗ್ತಾ ಇದೆ. ಜಲಾಸುರನ ಅಬ್ಬರಕ್ಕೆ ಮನೆ ಮುರಿದು ಹೋಗಿದೆ, ಬದುಕು ಮುಳುಗೋಗಿದೆ. ನೆರೆಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸಚಿವ HDK ಭೇಟಿ ಕೊಡ್ತಾರೆ. ಸಕಲೇಶಪುರ ತಾಲೂಕಿನಲ್ಲಿ ಕುಮಾರಸ್ವಾಮಿ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡ್ತಾರಂತೆ. ಮಳೆಯಿಂದ ಹಾನಿಯಾಗಿರುವಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗುಡ್ಡ ಕುಸಿತ, ದೊಡ್ಡ ತಪ್ಪಲು ಪ್ರದೇಶಕ್ಕೆ HDK ಭೇಟಿ ಕೊಟ್ಟಿದ್ದಾರೆ. ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಶಿರಾಡಿಘಾಟ್ ಪ್ರದೇಶದಲ್ಲಿಯೂ ಕೂಡ ಪರಿಸ್ಥಿತಿಯ ಅವಲೋಕನವನ್ನು ಮಾಡಿದ್ದಾರೆ. ಮಲೆನಾಡಿನಲ್ಲಿ ವರುಣಾರ್ಭಟ ಜೋರಾಗಿದೆ. ಸಕಲೇಶಪುರ, ಹಾಸನ, ಮಂಗಳೂರು, ಚಿಕ್ಕಮಗಳೂರು ಸೇರಿದಂತೆ ಅನೇಕ ಕಡೆ ಮಲೆನಾಡು ಭಾಗದಲ್ಲಿ ಮಳೆ ಆಗಿರೋದ್ರಿಂದ ಆ ಭಾಗಗಳಿಗೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಗಮನಿಸ್ತಿದೆ. ರೈಟ್, ಮಳೆ ಸುದ್ದಿಯ ಅಪ್ಡೇಟ್ ಅನ್ನ ಹಾಗೆ ಪ್ರಮುಖವಾಗಿ ಅರ್ಜುನ್ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಶಿರೂರಿನಲ್ಲಿ. ಅದರ ಕಂಪ್ಲೀಟ್ ಲೈವ್ ಅಪ್ಡೇಟ್ಸ್ ಇವತ್ತು ಇಡೀ ದಿನ ನಿಮಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸಿಗ್ತಾ ಹೋಗುತ್ತೆ. ಮಳೆ ಸುದ್ದಿಯಿಂದ ಬೇರೆ ಸುದ್ದಿ ಕಡೆ ಗಮನ ಕೊಡೋಣ. ಅದರಲ್ಲೂ ಪ್ರಮುಖವಾಗಿ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಚಾರಕ್ಕೆ ನಾವು ಪದೇ ಪದೇ ಕೇಳೋ ಪ್ರಶ್ನೆ, ಸರ್ಕಾರಕ್ಕೊಂದು ರೀತಿಯ ನಿಯಮ, ಜನರಿಗೊಂದು ರೀತಿ ನಿಯಮನ, ಎಸ್ಪೆಷಲಿ ಟ್ಯಾಕ್ಸ್ ವಿಚಾರಕ್ಕೆ. ಈಗೆಲ್ಲ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಪೀರಿಯಡ್, ಇವಾಗ ಎಲ್ಲರೂ ಕೂಡ ತಾವು ಸಂಪಾದನೆ ಮಾಡಿರುವ ಪ್ರತಿಯೊಂದು ರೂಪಾಯಿಗೂ ಕೂಡ ಲೆಕ್ಕ ಕೊಡುವಂತಹ ಸಂದರ್ಭ. ಆದರೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಒಂದು ಮಾಹಿತಿ, ಜನರಿಗೊಂದು ಸರ್ಕಾರಕ್ಕೊಂದು ಪ್ರತ್ಯೇಕ ಕಾನೂನು ಇದೆಯಾ, ಅದರಲ್ಲೂ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಊರಿಗೆಲ್ಲ ಬುದ್ಧಿ ಹೇಳೋ ಸರ್ಕಾರದಿಂದಲೇ ನಿರ್ಲಕ್ಷ್ಯ. ಅದರಲ್ಲೂ ವಿಧಾನಸೌಧದ ಟ್ಯಾಕ್ಸ್ ಕಟ್ಟಿ ಎಷ್ಟು ವರ್ಷ ಆಗಿ ಹೋಗಿದೆಯೋ ಲೆಕ್ಕ ಗೊತ್ತಾ ಸರ್ಕಾರಕ್ಕೆ? ಜನರು ಮಾತ್ರ ಟ್ಯಾಕ್ಸನ್ನು ತುಂಬುತ್ತಲೇ ಇರಬೇಕು. ಸರ್ಕಾರಕ್ಕೆ ಇದು ಅನ್ವಯ ಆಗೋದೇ ಇಲ್ವಾ? ಬೆಂಗಳೂರಿಗೆ ಬೆಂಗಳೂರಿನವರಿಗೇನೆ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ ಕೂಡ ನೀಡಲಾಗಿದೆ. ಅದರಲ್ಲಿ ಒಂದಷ್ಟು ಕನ್ಸೆಷನ್ ಬೇರೆ. ಆದರೆ ವಿಧಾನಸೌಧದ ಟ್ಯಾಕ್ಸ್ ಮಾತ್ರ ಕಟ್ಟೋದು ಬಾಕಿ ಎಷ್ಟೋ ವರ್ಷದಿಂದ ಉಳಿದುಬಿಟ್ಟಿದೆಯಂತೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಇದು ತೆರಿಗೆ ಬಾಕಿ ಉಳಿಸ್ಕೊಂಡಿರೋದು. ನಮಗೆ ಸಿಕ್ಕಿರೋ ಲೆಕ್ಕ ಸರಿಸುಮಾರು 16 ಫಿನಾನ್ಷಿಯಲ್ ಇಯರ್, 16 ಆರ್ಥಿಕ ವರ್ಷ 2008-09ರಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಕೂಡ ಟ್ಯಾಕ್ಸ್ ಕಟ್ಟೇ ಇಲ್ಲ ವಿಧಾನಸೌಧಕ್ಕೆ ಸಂಬಂಧಪಟ್ಟ ಹಾಗೆ. ವಿಧಾನಸೌಧ ವಿಕಾಸಸೌಧದ ಸೇವಾ ಶುಲ್ಕ ಬಾಕಿ ಇದೆ. 17 ವರ್ಷದಿಂದ ಸೇವಾ ಶುಲ್ಕ ಪಾವತಿ ಮಾಡೇ ಇಲ್ಲ. ವಿಧಾನಸೌಧ ವಿಕಾಸಸೌಧ ಹೊರಾಂಗಣ ರಸ್ತೆ ನಿರ್ವಹಣೆ, ಕಸ ವಿಲೇವಾರಿ ಕಾರ್ಯ ಇದೆಲ್ಲವನ್ನ ಕೂಡ BBMP ನೋಡ್ಕೊಳ್ತಾ ಇದೆ. ಆದರೆ ಪಾಲಿಕೆಗೆ ಸೇವಾ ಶುಲ್ಕ ಪಾವತಿಯನ್ನ ಸರ್ಕಾರ ಮಾಡಬೇಕು, ಅದನ್ನು ಮಾಡೇ ಇಲ್ಲ. ಕೂಡಲೇ ಶುಲ್ಕ ಪಾವತಿಗೆ BBMP ಕಡೆಯಿಂದ ಪತ್ರ ಬರೆಯಲಾಗಿದೆ. ಸರ್ಕಾರದ ನಡೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಟೀಕೆ ವ್ಯಕ್ತವಾಗ್ತಾ ಇದೆ. ವಿಧಾನಸೌಧ ಮತ್ತು ವಿಕಾಸಸೌಧ ಎರಡೂ ಸೇರಿ
ಸುಮಾರು ಒಂದು 7,000 ರೂಪಾಯಿ ಟ್ಯಾಕ್ಸ್ನ ಪೆಂಡಿಂಗ್ ಇಟ್ಕೊಂಡಿದೆ ಸರ್ಕಾರ. ಇದರಿಂದ ಸಾಬೀತಾಗ್ತದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ. ಒಂದು ಸಣ್ಣ ಅಮೌಂಟ್ ಕಟ್ಟೋದಕ್ಕೆ ಅವ್ರ ಕೈಲಿ ದುಡ್ಡಿಲ್ಲ ಅಂತಂದರೆ ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಇದು. ಜನರಿಗೆ ಹೇಳ್ತಾರೆ, ಸಾರ್ವಜನಿಕರಿಗೆ ಹೇಳ್ತಾರೆ, ನೀವು ಆಸ್ತಿ ತೆರಿಗೆ ಕಟ್ಟಬೇಕು, ಯಾವುದು ಬ್ಯಾಲೆನ್ಸ್ ಉಳಿಸ್ಕೋಬಾರ್ದು, ಇಲ್ಲಾಂದರೆ ಕ್ರಮ ಕೈಗೊಳ್ತೀವಿ, ಇದ್ರ ಮೇಲೆ ಸ್ಟ್ರಿಕ್ಟಾಗಿ ಏನೋ ಇದು ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಸರ್ಕಾರನೇ ಟ್ಯಾಕ್ಸ್ ಕಟ್ಟಿದ ಮೇಲೆ ಜನ ಇನ್ನೇನು ಕಟ್ಟಕ್ಕೆ ಹೋಗ್ತಾರೆ? ಇದು ಇಮಿಡಿಯೇಟಾಗಿ ಯಾಕೆ ಇವರು ಟ್ಯಾಕ್ಸ್ ಕಟ್ಟಿಲ್ಲ, ಆರ್ಥಿಕ ಪರಿಸ್ಥಿತಿ ಏನಿದೆ ಅನ್ನೋದನ್ನು ತಿಳಿಸ್ಬೇಕಾಗ್ತದೆ ಮತ್ತು ಇಮಿಡಿಯೇಟಾಗಿ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಅದು ಅಲ್ಲದೆ ಸೇವಾ ಶುಲ್ಕನ ನಮಗೆ ಮನ್ನಾ ಮಾಡಿ ಅಂತ ಬೇರೆ ಪತ್ರ ಬರೆದಿದ್ದಾರೆ. ಟ್ಯಾಕ್ಸ್ ವಿಚಾರದಲ್ಲೆಲ್ಲ ಎಷ್ಟು ಟ್ರಾನ್ಸ್ಪರೆನ್ಸಿ, ಅದರಲ್ಲೂ ಕಾಲಕ್ಕೆ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟೇ ಹೋದರೆ ಅವ್ರ ಮೇಲೆ ಕೈಗೊಳ್ಳೋ ಕ್ರಮ ಇದೆಲ್ಲವೂ ಕೂಡ ಕಠಿಣವಾಗ್ತಿರೋ ಸಂದರ್ಭದಲ್ಲೂ ಕೂಡ 17 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಏನರ್ಥ? ಇದು ಕೇವಲ ಈಗ ಅವ್ರು ಮಾತನಾಡ್ತಿದ್ದನ್ನ ಕೇಳಿಸ್ಕೊಂಡ್ವಿ, ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಗುತ್ತೆ, ಸಣ್ಣ ಅಮೌಂಟು ಅದನ್ನು ಕೂಡ ಕಟ್ಟಿಲ್ಲ. ಇದು ಗ್ಯಾರಂಟಿ ಹೊಡ್ತಾ ಅಲ್ಲ, ಯಾಕಂದರೆ ಕೇವಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿರೋದಲ್ಲ. ಇದು ಗಮನಿಸ್ತಿದ್ವಿ, 17 ವರ್ಷ ಸರ್ಕಾರಗಳು ಬದಲಾಯಿತು. BJP ಸರ್ಕಾರ ಬಂತು, ಕಾಂಬಿನೇಷನ್ ಸರ್ಕಾರ ಬಂತು, ಕಾಂಗ್ರೆಸ್ JDS, ಆಮೇಲೆ BJP JDS, ಹೀಗೆ ಕಾಂಬಿನೇಷನ್ ಸರ್ಕಾರ ಬಂತು. ಈಗ ಪೂರ್ಣ ಬಹುಮತದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಯಾವುದೇ ಸರ್ಕಾರ ಬಂದರೂ ಕೂಡ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ ಮಟ್ಟದ ನಿರ್ಲಕ್ಷ್ಯ, ದೊಡ್ಡ ಅಮೌಂಟು ಅಲ್ಲ, ಕಟ್ಟದೇ ಇರೋದಕ್ಕೆ ಕಾರಣನೇ ಇಲ್ಲ. ಆದರೂ ಕೂಡ ಈ ನಿರ್ಲಕ್ಷ್ಯ ಯಾಕೆ? ಅದೇ ಜನ ಹಿಂಗೆ ಟ್ಯಾಕ್ಸ್ ಕಟ್ಟದಲ್ಲೇ ಇದ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ಹೌದು, ಅದೊಂದು ಪ್ರಶ್ನೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ಏನು ರೀಸನ್ ಇದೆ ಕಟ್ಟದೇ ಇರೋದಕ್ಕೆ? ಹೋಗ್ಲಿ, ಕಾರಣ ಕೊಡೋಷ್ಟಾದ್ರೂ ಯಾರಾದರೂ ಉದಾರತೆಯನ್ನು ತೋರಿಸಿದ್ದಾರಾ ಸರ್ಕಾರದ ಕಡೆಯಿಂದ? ಸ್ಮಿತಾ, ಪ್ರಮುಖವಾಗಿ ಈ ಒಂದು ಸುದ್ದಿನ ಜನಸಾಮಾನ್ಯರು ನೋಡಿದಾಗ ಸರ್ಕಾರದ ಈ ನಡೆಗೆ ಪ್ರಮುಖವಾಗಿ ನಕ್ಬಿಡ್ತಾರೆ. 16 ರೂಲ್ಸ್ ಅನ್ನ ಸರ್ಕಾರ ತರುತ್ತೆ, ಫಾಲೋ ಮಾಡುವಂತ ಹೇಳುತ್ತೆ. ಬಟ್ ಸರ್ಕಾರ ಯಾಕೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದೆ ಅಂತ, ಅದು ಇಂದು ನಿನ್ನೆ ಅಲ್ಲ, 17 ವರ್ಷಗಳಿಂದ ವಿಕಾಸಸೌಧ, ವಿಧಾನಸೌಧ ಸೇವಾ ಶುಲ್ಕ ಏನಿದೆ, ಇದು ಮೇಂಟೆನೆನ್ಸ್ ಪ್ರಮುಖವಾಗಿ ಇಂತಹ ಶುಲ್ಕವನ್ನೇ ನಿರ್ಲಕ್ಷ್ಯ ಮಾಡ್ತಾ ಬಂದಿದೆ. ಕೇವಲ ಈ ಸರ್ಕಾರ ಅಂತಲ್ಲ, BJP ಸರ್ಕಾರ, ನೀವು ಹೇಳಿದಂಗೆ ಮೈತ್ರಿ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಬಂತು, ಯಾವ ಸರ್ಕಾರ ಕೂಡ ಈ ಒಂದು ತೆರಿಗೆಯನ್ನ ಕಟ್ಟಿಲ್ಲ. ಪ್ರಮುಖವಾಗಿ ಹೊರಾಂಗಣ ರಸ್ತೆ ಮತ್ತೆ ಒಂದಿಷ್ಟು ಕ್ಲೀನ್ ಆ ರಸ್ತೆ ಭಾಗದಲ್ಲಿ ಕ್ಲೀನ್ ಮಾಡಕ್ಕೆ BBMP ಒಂದಿಷ್ಟು ಕಾರ್ಯವನ್ನ ನಿರ್ವಹಿಸಿರುತ್ತೆ. ಕಳೆದ 17 ವರ್ಷದಿಂದ ಸರ್ಕಾರ, ಯಾವುದೇ ಸರ್ಕಾರ ಆಗಿ ಈ ಒಂದು ತೆರಿಗೆಯನ್ನ ಕಟ್ಟಿಲ್ಲ. ಪ್ರಮುಖವಾಗಿ 7 ಕೋಟಿ, ಬರೋಬ್ಬರಿ 7 ಕೋಟಿ ಮೊತ್ತವನ್ನ, ಭಾರಿ ಮೊತ್ತವನ್ನ ಸರ್ಕಾರ ಬಾಕಿ ಉಳಿಸ್ತಾನೆ ಬರ್ತಾ ಇದೆ ಸ್ಮಿತಾ. ಪ್ರಮುಖವಾಗಿ ನೋಡ್ತಾ ಹೋದ್ರೆ ಈ ಸರ್ಕಾರವಾದ್ರೂ ತೆರಿಗೆ ಕಟ್ಟಿ ಇದನ್ನ ಕ್ಲಿಯರ್ ಮಾಡುತ್ತಾ ಅಂತ ನೋಡ್ಬೇಕು. ಅಷ್ಟೇ ಅಲ್ಲದೆ DK ಶಿವಕುಮಾರ್ ಅವರು ಬೆಂಗಳೂರಿನ ಜನರಿಗೆ ಒನ್ ಟೈಮ್ ಸೆಟಲ್ಮೆಂಟ್, ಅಂದ್ರೆ ತೆರಿಗೆ ಕಟ್ಟಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಒಂದು ಸ್ಕೀಮ್ ಅನ್ನ ತಂದಿದ್ದಾರೆ, ಹೊಸ ಇದನ್ನ ತಂದಿದ್ದಾರೆ. ಈ ಬಾರಿನೂ ಈ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಈ ಒಂದು ತೆರಿಗೆಯನ್ನ ಕಟ್ಟುತ್ತಾ ಅಂತ ನೋಡ್ಬೇಕು ಸ್ಮಿತಾ.